ಆತ್ಮೀಯ ವೀಕ್ಷಕರೇ, ತಮಗೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಕುಣಿಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ಹಾಗೆ ಇನ್ನಿತರ ಎಲ್ಲ ಒಂದು ಪ್ರವೇಶ ಪರೀಕ್ಷೆಗಳ ಒಂದು ಪೂರ್ವ ತಯಾರಿಗಾಗಿ ಪರಿಸರ ಅಧ್ಯಯನದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇ ಪ್ರಶ್ನೆ, ಲತಾ ಮಂಗೇಶ್ಕರ್ ಅವರು ಪ್ರತಿನಿಧಿಸುವ ಕ್ಷೇತ್ರ ಯಾವುದು? ಸಾಹಿತ್ಯ ಕ್ಷೇತ್ರ, ಶಿಕ್ಷಣ, ಆರೋಗ್ಯ, ಸಂಗೀತ ಅಂತ ಇದೆ. ಲತಾ ಮಂಗೇಶ್ಕರ್ ಇವರು ಸಂಗೀತ ಕ್ಷೇತ್ರದಲ್ಲಿ ಭಾಳಷ್ಟು ಹೆಸರನ್ನು ಮಾಡಿದ್ದಾರೆ, ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 2, ಸಾವಯವ ಕೃಷಿ ಪದ್ಧತಿಯಲ್ಲಿ ಬಳಕೆ ಮಾಡದ ಪೋಷಕಾಂಶ ಯಾವುದು? ಇಲ್ಲಿ ಬಳಕೆ ಮಾಡದ ಅಂತ ಕೇಳಿದರೆ ಆಪ್ಷನ್ ಎ ಕೊಟ್ಟಿಗೆ ಗೊಬ್ಬರ, ಬಿ ಎರೆಹುಳ ಗೊಬ್ಬರ, ಸಿ ಹಸಿರೆಲೆ ಗೊಬ್ಬರ, ಡಿ ಯೂರಿಯಾ. ಇದಕ್ಕೆ ಸರಿಯಾದ ಉತ್ತರ ಯೂರಿಯಾ. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಸೌರವ್ಯೂಹದ ದೊಡ್ಡದಾದ ಗ್ರಹ ಯಾವುದು? ಶುಕ್ರ ಗ್ರಹ, ಗುರುಗ್ರಹ, ಮಂಗಳ, ಭೂಮಿ. ಗುರುಗ್ರಹವನ್ನು ಸೌರವ್ಯೂಹದ ಒಂದು ದೊಡ್ಡ ಗ್ರಹ ಅಂತೇಳಿ ಕರೀತಾರೆ. ನಾವು ಕ್ರಮವಾಗಿ ಬರೆದ ಗ್ರಹಗಳನ್ನು ಬರೆಯುವಂಥ ವಿಧಾನ ನಮ್ಗೆ ಗೊತ್ತಿರಬೇಕು. ಹಾಗಾಗಿ ಮೂರನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ, ಗುರುಗ್ರಹ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 4. ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಗುರು ಶಿಖರ, ಮೌಂಟ್ ಎವರೆಸ್ಟ್, K2, ಮುಳ್ಳಯ್ಯನಗಿರಿ. ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತ ಕೇಳಿದಾಗ ಮುಳ್ಳಯ್ಯನಗಿರಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ನಮ್ಮ ದೇಶದ ಆಡಳಿತ ಭಾಷೆ ಯಾವುದು? ಮರಾಠಿ, ಹಿಂದಿ, ಕನ್ನಡ, ಸಂಸ್ಕೃತ. ಆಡಳಿತ ಭಾಷೆ ಹಿಂದಿ, ಹಾಗೆ ಕರ್ನಾಟಕ ರಾಜ್ಯದ ಒಂದು ಆಡಳಿತ ಭಾಷೆ ಕನ್ನಡ. ಚಿಪ್ಕೋ ಚಳುವಳಿಯ ನೇತಾರ ಎಂದು ಪ್ರಸಿದ್ಧರಾದವರು ಯಾರು? ಪಾಂಡುರಂಗ ಹೆಗಡೆ, ಸಾಲು ಮರದ ತಿಮ್ಮಕ್ಕ, ಸುಂದರ್ಲಾಲ್ ಬಹುಗುಣ, ಮೇಧಾ ಪಾಟ್ಕರ್. ಸರಿಯಾದ ಉತ್ತರ ಸುಂದರ್ಲಾಲ್ ಬಹುಗುಣ ಅವರನ್ನು ಚಿಪ್ಕೋ ಚಳುವಳಿಯ ನೇತಾರ ಎಂದು ಕರೆಯಲಾಗಿದೆ. ಜೀವದ್ರಾವಕ ಎಂದು ಕರೆಯಲ್ಪಡುವ ಸಂಪನ್ಮೂಲ ಯಾವುದು? ನೀರು, ಖನಿಜ, ತಂಪು ಪಾನೀಯ, ಗಾಳಿ. ನೀರನ್ನು ಜೀವದ್ರಾವಕ ಅಂತೇಳಿ ಕರೀತಾರೆ. ಜೀವದ್ರಾವಕ ಅಂತೇಳಿ ನೀರನ್ನು ಕರೆಯುತ್ತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 8. ಭಾರತ ದೇಶವು ಕಂಡುಬರುವ ಖಂಡದ ಹೆಸರು? ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಏಷ್ಯಾ, ಯುರೋಪ್. ಇದಕ್ಕೆ ಸರಿಯಾದ ಉತ್ತರ ಏಷ್ಯಾ ಖಂಡದಲ್ಲಿ ನಮ್ಮ ಒಂದು ಭಾರತ ದೇಶ ಕಂಡುಬರ್ತದೆ. ವಿದ್ಯಾರ್ಥಿಗಳು ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳು ಹಾಗೆ ಲೈವ್ ಕ್ಲಾಸಸ್ಗಳು, ಕನ್ನಡ ಸ್ಪೀಚ್ಗಳು ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಹೆಚ್ಚಿನ ಜೀವಿತಾವಧಿಯನ್ನು ಹೊಂದಿರುವಂಥ ಪ್ರಾಣಿ ಯಾವುದು? ಆಕಳು, ಮನುಷ್ಯ, ಆನೆ. ಯಾವುದು? ಆಮೆಯು 150 ವರ್ಷಗಳ ಕಾಲ ಒಂದು ಜೀವಿತಾವಧಿಯನ್ನು ಹೊಂದಿರುವಂಥ ಒಂದು ಪ್ರಾಣಿಯಾಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 10. ಕೆಳಗಿನವುಗಳಲ್ಲಿ ಯಾವುದು ರಾಷ್ಟ್ರೀಯ ಹಬ್ಬ ಅಲ್ಲ? ಗಣರಾಜ್ಯೋತ್ಸವ ದಿನ, ಗಾಂಧಿ ಜಯಂತಿ, ಸ್ವಾತಂತ್ರ್ಯ ದಿನ, ಕನ್ನಡ ರಾಜ್ಯೋತ್ಸವ ದಿನ. ಈ ಕನ್ನಡ ರಾಜ್ಯೋತ್ಸವ ದಿನ ಕೇವಲ ಒಂದು ಸಾಮಾನ್ಯವಾಗಿ ನಾವು ಕರ್ನಾಟಕದಲ್ಲಿ ಮಾತ್ರ ಹೆಚ್ಚು ವಿಜೃಂಭಣೆಯಿಂದ ಆಚರಿಸುವಂಥ ಒಂದು ಹಬ್ಬ. ಅಂದರೆ ಇದು ಒಂದು ರಾಜ್ಯ ಹಬ್ಬ ಅಂತಲೇ ಹೇಳಬಹುದು. ಆದರೆ ಗಣರಾಜ್ಯೋತ್ಸವ, ಗಾಂಧಿ ಜಯಂತಿ, ಸ್ವಾತಂತ್ರ್ಯ ದಿನಾಚರಣೆ ಇದೆಲ್ಲ ದೇಶಾದ್ಯಂತ ಆಚರಿಸುವಂಥ ಒಂದು ಹಬ್ಬವಾಗಿದೆ. ಹಾಗಾಗಿ ಅದನ್ನು ರಾಷ್ಟ್ರೀಯ ಹಬ್ಬ ಯಾವುದು ಅಲ್ಲ ಅಂತ ಕೇಳಿದಾಗ ಯಾವುದು ಇದರೊಳಗೆ ಕನ್ನಡ ರಾಜ್ಯೋತ್ಸವ ದಿನ ಇದು ಒಂದು ರಾಷ್ಟ್ರೀಯ ಹಬ್ಬ ಅಲ್ಲ ಅಂತಂತೇಳಿ ಹೇಳ್ಬೋದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 11. ವಾಯು ಮಾಲಿನ್ಯಕ್ಕೆ ಮುಖ್ಯವಾದ ಕಾರಣ ಯಾವುದು? ಕಟ್ಟಡ, ಮನೆ, ಕಾಡುಗಳು, ಕಾರ್ಖಾನೆಗಳು. ಹೆಚ್ಚೆಚ್ಚು ಕಾರ್ಖಾನೆಗಳ ನಿರ್ಮಾಣದಿಂದ ಏನಾಗ್ತದೆ? ವಾಯು ಮಾಲಿನ್ಯ ಉಂಟಾಗ್ತದೆ. ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ಭೂಮಿಯ ನೈಸರ್ಗಿಕ ಉಪಗ್ರಹ ಯಾವುದು? ಚಂದ್ರ, ಗುರು, ಫೋಬಸ್, ಆರ್ಯಭಟ. ಭೂಮಿಯ ನೈಸರ್ಗಿಕ ಗ್ರಹ ಯಾವುದಂತ ಕೇಳಿದಾಗ ಚಂದ್ರ. ಒಂದು ನಿಶ್ಚಿತ ಪ್ರದೇಶದಲ್ಲಿ ಇರುವ ಜನರ ಸಮೂಹವನ್ನು ಏನಂತ ಕರೀತಾರೆ? ಸಮಾಜ, ಶಾಲೆ, ಕುಟುಂಬ, ಸಮುದಾಯ ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಡಿ ಸಮುದಾಯ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್, ವಂಶವೃಕ್ಷ ರಚನೆಯಲ್ಲಿ ಪರಿಗಣಿಸದಿರುವ ಸದಸ್ಯರು ಯಾರು? ಮಕ್ಕಳು, ತಂದೆ ತಾಯಿ, ಅಜ್ಜಿ ತಾತ, ನೆರೆಹೊರೆಯವರು. ನೆರೆಹೊರೆಯವರನ್ನು ಅಲ್ಲಿ ನಾವು ವಂಶವೃಕ್ಷ ರಚನೆ ಮಾಡಬೇಕಾದ್ರೆ ಅವರನ್ನು ಪರಿಗಣಿಸುವುದಿಲ್ಲ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಶ್ವ ಪರಿಸರ ದಿನಾಚರಣೆ ಯಾವಾಗ ಆಚರಿಸಲಾಗುವುದು? ಜೂನ್ 5, ಜುಲೈ 5, ಆಗಸ್ಟ್ 5, ಜೂನ್ 22. ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನು ಪ್ರತಿ ವರ್ಷ ಆಚರಣೆ
ಮಾಡ್ತೀವಿ. ಜೂನ್ 5 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಸೂರ್ಯನಿಂದ ದೊರೆಯುವ ಶಕ್ತಿ ಯಾವುದು? ವಿದ್ಯುತ್ ಶಕ್ತಿ, ಜನಶಕ್ತಿ, ಅಣುಶಕ್ತಿ, ಸೌರಶಕ್ತಿ. ಸೂರ್ಯನಿಂದ ದೊರಕುವಂಥ ಶಕ್ತಿ ಯಾವುದಂತ ಕೇಳಿದಾಗ ಅದು ಸೌರಶಕ್ತಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಜೀವಿಗಳು ಯಾವ ಅನಿಲವನ್ನು ಸೇವಿಸುತ್ತವೆ? ಆಮ್ಲಜನಕ, ಕಾರ್ಬನ್ ಡೈಆಕ್ಸೈಡ್, ಜಲಜನಕ ಯಾವುದೂ ಅಲ್ಲ. ಜೀವಿಗಳು ಆಮ್ಲಜನಕವನ್ನು ಸೇವಿಸುತ್ತವೆ. ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದ ಯಾವುದು? ಸೋಲಿಗರು, ಕೋರಗರು, ಜೇನುಕುರುಬರು, ಆರಕ್ಷಕರು. ಸರಿಯಾದ ಉತ್ತರ ಆರಕ್ಷಕರು ಇದಕ್ಕೆ ಸೇರೋದಿಲ್ಲ. ಆರಕ್ಷಕರಂತ ಪೊಲೀಸರು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 19, ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ ವರ್ಷ 1973, 1947, 1941, 1847. ಸರಿಯಾದ ಉತ್ತರ ಆಪ್ಷನ್ ಬಿ 1947 ಆಗಸ್ಟ್ 15ರಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿತು. ನೆಕ್ಸ್ಟ್ ನೋಡಿ, ಮರುಭೂಮಿಯ ಹಡಗು ಡ್ಯಾಶ್. ಕರಡಿ, ಜಿಂಕೆ, ಎತ್ತು ಯಾವುದೂ ಅಲ್ಲ. ಮರುಭೂಮಿಯ ಹಡಗು ಯಾವುದು? ಒಂಟೆ ಅಲ್ವಾ. ಇಲ್ಲಿ ಯಾವುದು ಆಪ್ಷನ್ದೊಳಗೆ ಒಂಟೆ ಅಂತ ಇಲ್ಲ. ಹಾಗಾಗಿ ಏನಾಗುತ್ತೆ, ಯಾವುದೂ ಅಲ್ಲ ಅಂತಂತೇಳಿ ನಾವು ಹಾಕಬೇಕು. ಓಕೆ ಸ್ನೇಹಿತರೆ, ಇಲ್ಲಿವರೆಗೂ ತಾವು 20 ಪ್ರಶ್ನೆಗಳನ್ನು ನೋಡಿದರೆ. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಪ್ರಶ್ನೆಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಮ್ಮೆ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ, ಹಾಗೆ ಲೈವ್ ಕ್ಲಾಸಸ್ಗಳು, GK ಕ್ಲಾಸಸ್ಗಳೆಲ್ಲ ಬೇಕಾದಲ್ಲಿ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೆ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ಧನ್ಯವಾದ.